Hi guys, welcome to my channel One Life Bro. Myself Akshay. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದ್ರೆ ಶನಿವಾರ ಏನು ಸ್ಪೆಷಲ್ ಅಂದರೆ ಇವತ್ತೊಂದು ಲಾಂಚ್ ಇವೆಂಟ್ ಇದೆ. ಇವತ್ತು ಡೇಟ್ ಏನಪ್ಪ ಅಂದರೆ 24 ಡಿಸೆಂಬರ್ 2022. ಸೊ ಇವತ್ತು 2 ಇವೆಂಟ್ ನಡೀತು. ಬೆಳಿಗ್ಗೆ 8:45 ಪಲ್ಸರ್ ಮೆನಿ ಅಂತ ಒಂದು ಈವೆಂಟ್ ಇತ್ತು. ಸೊ ಅದು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಆ ವಿಡಿಯೋ ಬರುತ್ತೆ. ಆ್ಯಂಡ್ ಈಗ ಈವ್ನಿಂಗು ಮೈಸೂರು ರೋಡಲ್ಲಿರೋ R.V.Bajaj ಇದೆಯಲ್ಲ, ಬಸ್ ಹೋಗಿ ಮೈಸೂರು ರೋಡಲ್ಲಿರೋ R.V.Bajaj ಇದೆಯಲ್ಲ, ಅಲ್ಲಿ ಪಲ್ಸರ್ P150 ಲಾಂಚ್ ಮಾಡ್ತಿದ್ದಾರೆ. ಸೊ ಆ ಲಾಂಚ್ ಇವೆಂಟ್ಗೆ ನನ್ನನ್ನು ಕರೆದಿದ್ದಾರೆ. ಸೊ ನಾನೀಗ ಹೋಗ್ತಾ ಇದ್ದೀನಿ. 5:30 ಅಂತ ಹೇಳಿದ್ದಾರೆ. ಸೊ ಒಂದು 20 ಮಿನಿಟ್ಸ್ ಬೇಗನೆ ಬಿಟ್ಟಿದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಗಾಡಿನ ನಾನು ಆವಾಗಲೇ ರಿವ್ಯೂ ಮಾಡಿದ್ದೀನಿ ಆ್ಯಂಡ್ ಅದನ್ನೇ ಫಸ್ಟ್ ಅಪ್ಲೋಡ್ ಮಾಡೋದು ನಾನು. ಸೊ ನನ್ನನ್ನು ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ ಲಾಂಚ್ ಮಾಡೋಕ್ಕೆ ಪಲ್ಸರ್ P150. ಸೊ ರೈಡರ್ಸ್ ಗ್ರೂಪ್ ಎಲ್ಲ ಬರುತ್ತಂತೆ, ಅವ್ರನ್ನೂ ಮಾತಾಡ್ಸೋಣ, ಅವ್ರ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಆ್ಯಂಡ್ ಗಾಡಿ ಮಾತ್ರ ಸಖತ್ತಾಗಿದೆ. ಸೊ ಬನ್ನಿ ಮೈಸೂರು ರೋಡಲ್ಲಿರೋ R.V.Bajajಗೆ ಹೋಗಿ ಗಾಡಿನ ಲಾಂಚ್ ಮಾಡಿ ಆ್ಯಂಡ್ ಗಾಡಿ ಪ್ರೈಸೆಲ್ಲ ಹೇಳ್ತಾರೆ. ಸೊ ಅದೇನೇನು ಸ್ಪೆಸಿಫಿಕೇಷನ್ ಅಂತ ಎಲ್ಲ ಇರುತ್ತೆ, ಅದನ್ನೆಲ್ಲ ನಾನು ನಿಮಗೋಸ್ಕರ ರೆಕಾರ್ಡ್ ಮಾಡಿ ಅಫಿಷಿಯಲಾಗಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಬಜಾಜಿಂದ 3 ಬ್ಲಾಗ್ ಬರುತ್ತೆ. ಒಂದು ಪಲ್ಸರ್ P150 ರಿವ್ಯೂ ಬರುತ್ತೆ, ಆಮೇಲೆ ಪಲ್ಸರ್ ಮೇನಿಯಾ ಅಂತ ಬರುತ್ತೆ. ಪಲ್ಸರ್ ಮೇನಿಯಾ ಮೇನ್ಲಿ ಹೇಳಬೇಕು ಅಂದರೆ ಅದು N160 ಬೆಂಗಳೂರಲ್ಲಿ, ಪಲ್ಸರ್ N160 ಬೆಂಗಳೂರಲ್ಲಿ 1,000 ಜನ ತಗೊಂಡಿದ್ದಾರಂತ. ಅದನ್ನು ಈವೆಂಟು ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ದು. ಸೊ ಅದೊಂದು ಜೊತೆಗೆ ಪಲ್ಸರ್ P150 ಅಫಿಷಿಯಲಾಗಿ ಬೆಂಗಳೂರಲ್ಲಿ ಲಾಂಚ್ ಮಾಡಿದ್ದು. ಸೊ ಅವೆರಡು ಈವೆಂಟು ಅದರಲ್ಲಿ ಇರುತ್ತೆ. ಸೊ ಈವೆಂಟ್ ಚೆನ್ನಾಗಿತ್ತು. ಆ ವಿಡಿಯೋನೂ ಐ ಬಟನಲ್ಲಿ ಹಾಕಿರ್ತೀನಿ. ಮತ್ತು ರಿವ್ಯೂ ಮಾಡಿರೋ ಗಾಡಿ ಅಂದರೆ ಪಲ್ಸರ್ P150ದು ನಾನು ರಿವ್ಯೂ ಮಾಡಿರೋದು ಐ ಬಟನಲ್ಲಿ ಹಾಕಿರ್ತೀನಿ. ಸೊ ನೀವು ಆ ವಿಡಿಯೋನ ಚೆಕ್ಔಟ್ ಮಾಡ್ಕೊಳ್ಳಿ, ರಿವ್ಯೂ ವಿಡಿಯೋನ. ಆ್ಯಂಡ್ ಈಗ ಮೈಸೂರು ರೋಡ್ 9 ಹೋಗೋಣ, ಬನ್ನಿ. So myself Suresh, I am the sales head here for R.V.Bajaj. So I am extremely sorry it was half an hour delay due to some technical issue. You can't call it also technical. ಇಲ್ಲ ಯಾರ ಹತ್ರ ಹೋಗ್ಬೇಕು? ಅಲ್ಲ ನನ್ನ ಕಿಶನ್ ಏನು ಕಳಿಸೋ ನೀನು ಅಲ್ಲೋ ಹಂಗಂತೆ ಕಳಿಸೋರ್ತೀನಿ ನನ್ನದು The last moment I had called him, we made a day, we have our CEO Mr. Sajjan here, and then followed by our service head Jitendra. You're here? Okay. So once again I am extremely sorry for half an hour delay. There's some customers also waiting, and it's a weekend. I understand you might have a lot of other programs already prefixed, so extremely sorry. So with this we'll start our program today. So today we are here to launch a new product from Bajaj, which is the most awaited product, which is Pulsar 150, and we have 2 variants in this. One is also the welcome speeches are almost done. It won't take much time of yours. Next will be light lamping. Post which there will be unveiling of the product. After that there is a product presentation. Post which snacks will be served and you can enjoy your weekend. So it will max take about 40 minutes is what the time. So please bear with us for 45 minutes. Okay, now I would request our CEO Mr. Sajjan sir to come for lamp lighting, and Lalit and Sharat
Please join. Mr. Akshay, please join. Thank you. These are service set. Classic pulsars we are giving around 50-55. And the brand Bajaj to speak some few words about the new product launch, how he feels and other things. So he would just take about 5-10 minutes speech. Silence please. ಎಲ್ಲರಿಗೂ ನಮಸ್ಕಾರ. ನಾನು ಯೂಟ್ಯೂಬರು ಆ್ಯಂಡ್ ಸಾಫ್ಟ್ವೇರ್ ಇಂಜಿನಿಯರು ಕೂಡ. ನಾನು ಪಲ್ಸರು ತುಂಬ ದಿವಸದಿಂದ ಓಡಿಸ್ತಿದ್ದೆ. ಆ್ಯಂಡ್ ಫಸ್ಟ್ ನಾನು ರಿವ್ಯೂ ಮಾಡಿದ್ದು ಪಲ್ಸರು F250 ಜನವರಿಯಲ್ಲಿ. ಅವಾಗಿಂದ ನನಗೆ R.V.Bajaj ಅವರು ನನಗೆ ತುಂಬ ಫ್ಯಾಮಿಲಿ ಥರ ಫೀಲ್ ಮಾಡ್ತಿದ್ದಾರೆ. ಯಾವುದೇ ಗಾಡಿ ಲಾಂಚಾಗಿ ನನ್ನನ್ನು ಕರೀತಾರೆ, ಗಾಡಿ ಕೊಟ್ಟು ರಿವ್ಯೂ ಮಾಡಿಸ್ತಾರೆ. ಆ್ಯಂಡ್ ಅವರಿಗೂ ಸೇಲ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಬೆಂಗಳೂರಲ್ಲಿ ಕನಕಪುರ ರೋಡಲ್ಲಿ P150 ಲಾಂಚ್ ಮಾಡೋದು ಅಫಿಷಿಯಲ್ ಆಗಿ. ಆ್ಯಂಡ್ ಅಲ್ಲಿ ಈವೆಂಟ್ ಇನ್ನೊಂದಿತ್ತು, ಪಲ್ಸರ್ 160 1K 1,000 vehicles sold. So we had an event in the morning, which is just 2 months before we launched N160, which most of you are aware. So across Bangalore, we sold 1,000 bikes within the span of 2 months. It's the fastest sale, 1,000 bike sale. So we had a rally about 100 customers from across all the dealers at Discovery Village. So he was also a chief guest over there. ಪಲ್ಸರ್ ಇದೆಲ್ಲ ಬಜಾಜಿಂದ ಅಫಿಷಿಯಲಾಗಿ ಲಾಂಚ್ ಆಯಿತು ಬೆಂಗಳೂರಲ್ಲಿ. ಸೊ ಈಗ ಡೀಲರ್ಶಿಪ್ಪಲ್ಲಿ ಇವತ್ತು ಲಾಂಚ್ ಆಗ್ತಿದೆ. ಸೊ ಗಾಡಿ ನಿನ್ನೆ ಓಡಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಲೈಕ್ ಈ ಒಂದು ಸೆಗ್ಮೆಂಟಲ್ಲಿ 150 ಸೆಗ್ಮೆಂಟಲ್ಲಿ ಹೇಳಬೇಕು ಅಂದರೆ ನಮಗೆ ಮೊನೋಶಾಕ್ ಸಸ್ಪೆನ್ಷನ್ ಕೊಡೋಲ್ಲ, ಮತ್ತು ಬೇರೆ ಗಾಡಿಯಲ್ಲಿ ಹೇಳ್ತಿರೋದು ಮೊನೋಶಾಕ್ ಕೊಡೋಲ್ಲ, ಮತ್ತು ಗೇರ್ ಪೊಸಿಷನ್ ಇಂಡಿಕೇಟರ್ ಕೊಡೋಲ್ಲ, ಆ್ಯಂಡ್ ಸ್ಪಿಡ್ ಸೀಟ್ ಕೊಡೋಲ್ಲ, ಎಲ್ಲ ಏನೂ ಕೊಡೋಲ್ಲ. ಬಟ್ ಈ ಗಾಡಿ ಒಳಗೆ ಎಲ್ಲ ಕೊಟ್ಟಿದ್ದಾರೆ. ಮೇಯ್ನ್ಲಿ ಹೇಳ್ಬೇಕಂದ್ರೆ ನೀವು KTM ಅಲ್ಲಿ ಅಂಡರ್ ಬೆಲಿ ಎಕ್ಸಾಸ್ಟ್ ಕೊಟ್ಟಿರ್ತೀರಲ್ಲ, ಆ ಥರ ಈಗ KTM ಅಲ್ಲಿ ಕೊಡ್ತೀನಿ. ಬಟ್ ಈ ಗಾಡಿ ಒಳಗೆ ಅಂಡರ್ ಬೆಲಿ ಎಕ್ಸಾಸ್ಟ್ ಕೊಡ್ತೀವಿ. ಅದೊಂದು ಒಂಥರ ಏನಂದರೆ ಬೇಸಿಕ್ ಎಕ್ಸಾಸ್ಟ್ ಬರುತ್ತೆ. ಸೊ ಓಡ್ದಾಗ ನಿಮಗೆ ಏನೂ ಪ್ರಾಬ್ಲಮ್ ಬರೋಲ್ಲ. ಲೈಕ್ ತುಂಬ ರಿಫೈನ್ಮೆಂಟ್ ಅನಿಸುತ್ತೆ. ಲೈಕ್ ಎಕ್ಸಾಸ್ಟ್ ತುಂಬ ಇದೆ, ಬಿದ್ದರೆ ಅಕಸ್ಮಾತ್ ಅದು ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅಂಡರ್ ಬೆಲಿ ಇದ್ದಾಗ ಏನೂ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಅದು ಮೇಂಟೆನೆನ್ಸು ಆರಾಮ್ ಇರುತ್ತೆ. ಹಳೆ ಪಲ್ಸರ್ಗಿಂತ ಇದು ತುಂಬ ಕಂಫರ್ಟ್ ಇದೆ. ಆ್ಯಂಡ್ ಹಳೆ ಪಲ್ಸರ್ಗೆ ಕಂಪೇರ್ ಮಾಡಿದಾಗ ಇದು ತುಂಬ ಕಂಫರ್ಟ್ ಇರೋದು ಯಾಕಂತ ಹೇಳ್ತೀನಿ ಅಂದರೆ, ಸೇಮ್ NS ಟೋನರ್ ಥರನೇ ಬಿಟ್ಟಿದ್ದಾರೆ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ಇದು ಹಾರ್ಸ್ ಪವರು ನಾರ್ಮಲ್ ಪಲ್ಸರ್ ಇದೆಯಲ್ಲ OG ಪಲ್ಸರು ಅದಕ್ಕಿಂತ 0.5 ಹಾರ್ಸ್ ಪವರ್ ಜಾಸ್ತಿ ಇದೆ.
ಅದು ನಿಮಗೆ ಗೊತ್ತಾಗಲ್ಲ. ಬಟ್ ಅದನ್ನು ಈ ಗಾಡಿ ಒಳಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಈ ಗಾಡಿ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ. ಮೈಲೇಜು ಕೊಡುತ್ತೆ ಚೆನ್ನಾಗೆ, 45 to 50 ಕೊಡುತ್ತೆ ಆರಾಮಾಗೆ. ಲೈಕ್ IVSಲ್ಲಿ 45 ಕೊಡುತ್ತೆ, ನಾರ್ಮಲ್ ಏನೋ 60ಗಿನ ಕಮ್ಮಿ ಕೊಡ್ತಾರೆ. ಲೈಕ್ ಇದು 50 ಕೊಡುತ್ತೆ. ಆ್ಯಂಡ್ ಟಾಪ್ ಸ್ಪೀಡು 110 ಆರಾಮಾಗಿ ಬಿಡಿಸ್ಬೋದು. 120 ತನಕ ಹೋಗುತ್ತೆ, ಬಟ್ 110 ಇಸ್ ದಿ ಕ್ರೂಸಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ. ಸೊ ನಾನು ನಿನ್ನೆ ಟೆಸ್ಟ್ ಡ್ರೈವ್ ಮಾಡಿದಾಗ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಷ್ಟೇ ನಂದು. ಥ್ಯಾಂಕ್ ಯು ಫಾರ್ ಹಿಯರಿಂಗ್ ಮೈ ವರ್ಡ್ಸ್. Based on the various feedback from the customer, they have designed this vehicle. So I'll just take you through. It has 8 kgs, 13.5 weight reduced, 127 Newton and meter. this is 10 kgs weight reduced compared to the classic Pulsar. And even our classic Pulsars will continue. With that, this is a new product. We have a mono suspension. Unlike our classic models has a normal dual suspension, this has a mono suspension on this bikes. And earlier model used to come with a threaded type of chassis, Full alloy which frame. all of you might be knowing as a biker and people technically. This has a 2-glass chassis, it's not a threaded chassis. Price is 1,16,700 as a single disc, and fitness is 1,19,000. And on-road will be around 154 and 157. There's about 3,500 difference between these two products. And whatever the old classic version of Pulsar you are getting, the same price you will get the new version now. And the classic Pulsar's prices have been reduced now. Please come. Bunny.